ಚಿಕ್ಕಬಳ್ಳಾಪುರ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಘಟಕ ಕಚೇರಿ ಆವರಣದಲ್ಲಿ ಇಂದು ಏರ್ಪಡಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಸಂಸ್ಮರಣೆ ಸಮಾರಂಭ ಹಾಗೂ 69ನೇ ಕರ್ನಾಟಕ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಕಸಾಪ ಮಾಜಿ ಅಧ್ಯಕ್ಷ ಮನು ಬಳಿಗಾರ್, ತಾಯಿ ಭುವನೇಶ್ವರಿಯನ್ನ ಸ್ತುತಿಸುವ ನಾಡ ಹಬ್ಬವಾದ ರಾಜ್ಯೋತ್ಸವ ಕನ್ನಡಿಗರ ಹೆಮ್ಮೆಯ ಕಾರ್ಯಕ್ರಮವಾಗಿದೆ ಎಂದ್ರ. ಅಲ್ಲಿ ತಾವೆಲ್ಲ ಬಹಳ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೋತ್ಸವ ಹಾಗೂ 69ನೇ ರಾಜ್ಯೋತ್ಸವ ಸಮಾರಂಭ. ಈಗಾಗಲೇ ನಮ್ಮ ಮಿತ್ರರಾದಂಥ ವಚನ ಚೆನ್ನೇಗೌಡರು ಇದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರು ಕೂಡ ಒಬ್ಬ ಬಹಳ ಕನ್ನಡದ ಅಗ್ರಗಣ್ಯ ಕೆಲಸಗಾರರು ಅಂತ ಹೇಳ್ಬೋದು ನಾವು. ವಚನ ಚೆನ್ನೇಗೌಡರು ಹಾಗೇ ನಮ್ಮ ಎಸ್.ಎ. ಚಿನ್ನೇಗೌಡರು ಕೂಡ ಅಖಂಡ ಕರ್ನಾಟಕದ 7 ಬೀಳುಗಳ ಕುರಿತು ಬೆಳಕು ಚೆಲ್ಲುವ ಕೆಲಸವಾಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರವಾಗಿದೆ. ಚಿಕ್ಕಬಳ್ಳಾಪುರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ರಾಜ್ಕುಮಾರ್ ಬದುಕಿನ ಸ್ಮರಣೋತ್ಸವದ ಮೂಲಕ ರಾಜ್ಯೋತ್ಸವ ಆಚರಿಸುತ್ತಿರುವುದು ವಿಶೇಷವಾಗಿದೆ. ಎಸ್.ಎ. ಚಿನ್ನೇಗೌಡ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂತೆ ಕನ್ನಡವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಾರೆ ಎಂದ್ರ. ರಾಜ್ಯದಲ್ಲಿ ಕನ್ನಡ ಕೆಲಸ ಆಗಬೇಕಾದರೆ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಸಿದ್ರೆ ಸಾಕಿತ. ಕುಮಾರ ಗಂಧರ್ವರ ರಂಗಮಂದಿರ ಕಟ್ಟಲು ಅವರನ್ನ ಬೆಳಗಾವಿಗೆ ಕರೆಸಿ ಕಾರ್ಯಕ್ರಮ ಮಾಡಿದಾಗ ನಿಮ್ಮ ಸಂಭಾವನೆ ಎಷ್ಟು ಸರ್ ಎಂದು ಕೇಳಿದ್ರೆ ಅವರು ನಯಾ ಪೈಸೆ ತೆಗೆದುಕೊಳ್ಳದೆ ಉಚಿತವಾಗಿ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಸಾಧಕರಿಗೆ ಗೌರವ ಸಲ್ಲಿಸಿದ್ರ. ಇದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಕೊಟ್ಟ ಘಟನೆ ಎಂದು ಹೇಳಿದ್ರ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಮನು ಬಾಳಿಗಾರ್, ನಿರ್ಮಾಪಕ ಎಸ್.ಎ. ಚೆನ್ನೇಗೌಡ, ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಇನ್ನೂ ಹಲವರು ಹಾಜರಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.